ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹೋಟೆಲ್ ಶೈಲಿಯಲ್ಲಿ ಯಾವ ರೀತಿ ಇಡ್ಲಿ ಮಾಡ್ತಾರೆ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು 1/4 kg ಅಷ್ಟು ಉದ್ದಿನ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಕಣ್ರಿ. 4 ತಾಸು ನೆಂದಿದೆ ರೀ. ಉದ್ದಿನ ಬೇಳೆ 6 ತಾಸು ಅಥವಾ 4 ತಾಸು ಆದ್ರೂ ನೆಂದಿರ್ಬೇಕು. ಇದನ್ನ ಪಕ್ಕಕ್ಕೆ ಇಟ್ಕೊಂಡು ನೋಡ್ರಿ, ನೆಕ್ಸ್ಟ್ ಇಲ್ಲಿ ಇಡ್ಲಿ ರವಾನ ನಾನು 2 ಲೋಟ ತಗೊಂಡಿದ್ದೀನಿ. ದೊಡ್ಡ ಲೋಟದಲ್ಲಿ 2 ಲೋಟ ಅಂದ್ರೆ ಅರ್ಧ ಕೆಜಿ ಕಣ್ರಿ. ಅರ್ಧ ಕೆಜಿ ಇಡ್ಲಿ ರವಾ ತಗೊಂಡಿದ್ದೀನಿ. ಇದನ್ನ 3 ಸಲ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕಂಡ್ರಿ. ಕ್ಯೂಚಿ ತೊಳ್ಕೊಂಡು ನೋಡ್ರಿ, ಒಂದ್ 3 ಸಲ ತೊಳೆದ ನಂತರ ನೀರೆಲ್ಲ ಬಸಿಬೇಕಂಡ್ರಿ. ನೀರ್ ಇರಬಾರ್ದು, ಒಂದ್ ಸ್ವಲ್ಪನೂ ನೀರ್ ಇರಬಾರ್ದು, ಅಷ್ಟು ನೀರ್ ಬಸಿಬೇಕು. ನೋಡ್ರಿ, ಉದ್ದಿನ ಬೇಳೆ ಒಂದು 4 ತಾಸು ನೆನ್ಸಿದ್ವಿ ಅಲ್ವಾ, ಅದನ್ನ ನುಣ್ಣಗೆ ರುಬ್ಕೊಳ್ಳೋಣ ಕಣ್ರಿ. ಸ್ವಲ್ಪ ನೀರ್ ಹಾಕ್ಬಿಟ್ಟು ನುಣ್ಣಗೆ ಉದ್ದಿನ ಬೇಳೆ ರುಬ್ಕೊಳ್ಳೋಣ್ರಿ. ನೆಕ್ಸ್ಟ್ ರುಬ್ಬಿರುವಂತಹ ಉದ್ದಿನ ಬೇಳೆನ ಇಡ್ಲಿ ರವಾಗ ನಾವು ಮಿಕ್ಸ್ ಮಾಡಿ ಕಲ್ಸ್ಕೊಳ್ಳೋಣ್ರಿ ಕಣ್ರಿ ನೀಟಾಗಿ. ಸ್ವಲ್ಪ ನೀರೆಲ್ಲ ಅದು ಮಿಕ್ಸಿ ಜಾರಲ್ಲಿ ನೀರೆಲ್ಲ ಹಾಕೊಂಡ್ಬಿಟ್ಟು ಅದನ್ನು ಹಾಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಲ್ಸ್ಕೊಬೇಕಾಗತ್ತೆ ಕಣ್ರಿ. ನೋಡ್ರಿ, ಕಲಸಿದ ನಂತರ ಇದು ನಾವು ಓವರ್ ನೈಟ್ ಇಡೀ ರಾತ್ರಿ ನಾವು ನೆನ್ಸಿಡ್ಬೇಕಾಗತ್ತೆ, ನೆನೆಯೋಕೆ ಬಿಡ್ಬೇಕು. ನೋಡ್ರಿ, ಒಂದ್ ಪ್ಲೇಟ್ ಮುಚ್ಬಿಟ್ಟು ನೆನೆಯೋಕೆ ಬಿಡೋಣ. ರಾತ್ರಿ ಇಡೀ ನೆನೆಬೇಕಂದ್ರೆ ನೋಡ್ರಿ, ತಿರ್ಗ್ ಬೆಳಗ್ಗೆ ಈ ರೀತಿ ಹಿಟ್ಟು ಉಕ್ಕಿರುತ್ತೆ ಕಣ್ರಿ. ಈ ತರ ಉಕ್ಕು ಬರ್ಬೇಕ್ರಿ. ಉಕ್ಕು ಬಂದ್ರೆ ಇಡ್ಲಿ ಚೆನ್ನಾಗ್ ಬರುತ್ತೆ ಕಣ್ರಿ. ಇಡ್ಲಿ ಒಂಥರ ಮಲ್ಲಿಗೆ ಹೂವಿನ ತರ ಆಗುತ್ತೆ. ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ್ರಿ. ನೀಟಾಗಿ ಕಲ್ಸ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನಾವು ಫಸ್ಟ್ ನೀರ್ ಹಾಕೊಳ್ಳೋಣ್ರಿ. ನೀರ್ ಹಾಕೊಂಡು ಆ ಇಡ್ಲಿ ಪ್ಲೇಟ್ ಇರುತ್ತಲ್ರಿ, ಆ ಪ್ಲೇಟಿಗೆಲ್ಲ ನಾವು ಫಸ್ಟಿಗೆ ಎಣ್ಣೆ ಸವರ್ಸ್ಕೋಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಸವರ್ಕೊಂಡ್ಮೇಲೆ ನಾವು ಇಡ್ಲಿನ ಹಾಕೊಳ್ಳೋಣ್ರಿ. ನೋಡ್ರಿ, ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡ್ರಿ, ಇಡ್ಲಿನ ನಾವು ಒಲೆ ಮೇಲೆ ಬೇಯಕ್ ಇಡೋಣ ಬನ್ನಿ. ಇದು ನೋಡ್ರಿ, ಇಡ್ಲಿ ಒಂದ್ 15 ನಿಮಿಷನಾದ್ರೂ ಬೇಯ್ಬೇಕಂದ್ರೆ 10 ನಿಮಿಷ ಇಲ್ಲ 15 ನಿಮಿಷನಾದ್ರೂ ಬೇಯ್ಬೇಕು. ಈಗ ಆಲ್ರೆಡಿ ಬೆಂದಿದೆ, ತೆಗಿಯೋಣ ಬನ್ರಿ. ನೋಡ್ರಿ, ಇಡ್ಲಿ ಬೆಂದಿದೆ ಇಲ್ಲ ಅಂತ ನಾವು ಸ್ವಲ್ಪ ಕೈಯಲ್ಲಿ ಹಿಂಗಿ ಮುಟ್ ನೋಡ್ಬೇಕಾಗತ್ತೆ ರೀ. ಒಂದ್ ಬೆರಳಲ್ಲಿ ಮುಟ್ ನೋಡಿ, ಬೆಂದಿದೆ ಅನ್ಸಿದ್ರೆ ತೆಗಿಯೋಣ. ಬೆಂದಿದೆ ಇಡ್ಲಿ. ನೋಡ್ರಿ, ಬಿಸಿ ಬಿಸಿ ಇಡ್ಲಿ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ ಇಡ್ಲಿ ಈ ರೀತಿ ಮಾಡಿದ್ರೆ. ಸ್ವಲ್ಪನೂ ಅನ್ನ ಹಾಕ್ಬಾರ್ದು. ಅನ್ನ ಹಾಕ್ಲಿಲ್ದಂಗೆ ಉದ್ದಿನ 2 ಲೋಟ ಇಡ್ಲಿ ರವಾಗೆ 1 ಲೋಟ ಉದ್ದಿನ ಬೇಳೆ ಹಾಕಿದ್ರೆ ಅಷ್ಟ್ ಚೆನ್ನಾಗ್ ಬರುತ್ತೆ ಕಣ್ರಿ ಇಡ್ಲಿ. ನೋಡ್ರಿ, ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂವಿನ ತರ ಇಡ್ಲಿ ಆಗಿದೆ ನೋಡ್ರಿ. ಇದು ವೇಟ್ ಲಾಸಿಗೆ ತುಂಬಾ ಒಳ್ಳೇದು ಕಣ್ರಿ ಇಡ್ಲಿ ಚಟ್ನಿ. ವೇಟ್ ಲಾಸ್ ಯಾರ್ಯಾರು ಮಾಡ್ತೀರಾ, ಬೆಳಗಿನ ತಿಂಡಿಗೆ ಇದು ತುಂಬಾನೇ ಒಳ್ಳೇದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮಲ್ಲಿಗೆ ಹೂವಿನಂಗೆ. ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ ಬನ್ನಿ. ನೋಡ್ರಿ, ಈ ರೀತಿ ಪ್ಲೇಟಿಗೆ ಹಾಕೊಂಡಿದೀನಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್ ಸ್ನೇಹಿತರೆ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಬಾಯ್.